ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಗಳು ಕೂಡ ತುಂಬಾ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ದಾರೆ. ಅದ್ರಲ್ಲಿ ಒಬ್ಬ ಹುಡುಗಿ ಸ್ಫೂರ್ತಿ ಅಂತ ಇದ್ದಾಳಲ್ಲ, 14 ವರ್ಷದವಳು, 9ನೇ ಕ್ಲಾಸ್. ನನ್ನ ಲಾಸ್ಟ್ ಟೈಮ್ 50 ನಿಮಿಷ ಇಂಟರ್ವ್ಯೂ ಮಾಡಿಬಿಟ್ಟಿದ್ಲು. ಆಮೇಲೆ ಅವಳಿಗೊಂದು ವಿಷಯ ಕೊಟ್ಟಿದ್ದೆ, ನವರಸಗಳ ಬಗ್ಗೆ ಮಾತಾಡ್ತೀಯನಮ್ಮ ಅಂತ. ಆಯ್ತು ಸರ್, ನಾನು ಅಟೆಂಪ್ಟ್ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅವಳನ್ನ ಇನ್ವೈಟ್ ಮಾಡಿದ್ದೇನೆ. ಎಸ್ ಸ್ಫೂರ್ತಿ, ಹೌ ಆರ್ ಯು? Fine, sir. How are you, sir? ಐ ಆಮ್ ಫೈನ್, ಗುಡ್. ಈಗ ಈ ನವರಸದ ಬಗ್ಗೆ ನೀನು ಇವತ್ತು ಪರಿಚಯ ಮಾಡ್ಕೊಡ್ಬೇಕು ನಮ್ಮ ವ್ಯೂಯರ್ಸ್ಗೆಲ್ಲ, ಓಕೆನಾ? ಎಸ್, ಸ್ಟಾರ್ಟ್. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನಾನು 9th ಕ್ಲಾಸಲ್ಲಿ ಓದ್ತಿದ್ದೀನಿ. ಸೊ ಇವತ್ತಿನ ಟಾಪಿಕ್ ನವರಸಗಳು. ಸರ್ ನಂಗೆ ಒಂದಿನ ಅಸೈನ್ಮೆಂಟ್ ಕೊಟ್ಟಿದ್ರು, ನವರಸಗಳ ಬಗ್ಗೆ ಮಾತಾಡು ಅಂತ. ಅದು ಆಕ್ಚುಲಿ ನಾನು ಕ್ಲಾಸಿಗೆ ಜಾಯಿನ್ ಆಗಿ ಸ್ಟಾರ್ಟಿಂಗ್ ಕ್ಲಾಸಸ್ ಅಲ್ಲೇ ಕೊಟ್ಟಿದ್ರು ಇದನ್ನ. ಸೊ ಅದಕ್ಕೆ ಪ್ರಿಪೇರ್ ಆಗಿ ಇವತ್ತು ರೆಕಾರ್ಡಿಂಗ್ ಮಾಡೋಣ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ ಸರ್. ಸೊ ನವರಸಗಳ ಬಗ್ಗೆ ಅಂದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಅದರ ಇಂಪಾರ್ಟೆನ್ಸ್ ಹಾಗೆ ಒಂದೊಂದು ರಸದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದು ಸಿನಿಮಾ, ನಾಟಕ ಅಥವಾ ಒಂದು ನಾಟ್ಯ ಪ್ರದರ್ಶನ ಅಂತ ಬಂದ್ರೆ ನೋಡುಗರಿಗೆ ಅದು ಪರಿಣಾಮಕಾರಿಯಾಗಿ ತಲುಪಲು ಮುಖ್ಯವಾಗಿ ಬೇಕಾಗಿರೋದು ಅದರಲ್ಲಿ ಇರ್ಬೇಕಾಗಿರೋ ಭಾವ. ಅಂದ್ರೆ ಆಯಾ ಪಾತ್ರ ಸನ್ನಿವೇಶಕ್ಕೆ ಅಗತ್ಯಕ್ಕೆ ತಕ್ಕಂತೆ ಅಭಿನಯಿಸುತ್ತಿರುವ ಅಥವಾ ಪ್ರದರ್ಶಿಸುತ್ತಿರುವ ಪಾತ್ರಧಾರಿ ಆ ಪಾತ್ರಕ್ಕೆ ಸಂಬಂಧಪಟ್ಟಂತ ರಸ ಅಥವಾ ಭಾವವನ್ನ ಮುಖದ ಮೇಲೆ ಹೊರ ಹಾಕ್ಬೇಕು. ಸೊ ಅದು ಹಾಗೆ ಮಾಡಿದಾಗ ಮಾತ್ರ ನೋಡುಗರಿಗೆ ಅದು ಪರಿಣಾಮಕಾರಿಯಾಗಿ ಪ್ರಭಾವ ಬಿದ್ದು ಅದು ಚೆನ್ನಾಗಿ ಮುಟ್ಟುತ್ತೆ ಅವರಿಗೆ. ಸೊ ಹಾಗೆ ಇದನ್ನ ಇನ್ನು ಶಿಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಈ ಭಾವವನ್ನ ನಾವು ರಸ ಅಂತ ಕರಿಬಹುದು. ಸೊ ಈ ರಸ ಯಾವುದೇ ಕಲಾವಿದನಿಗೂ ಈ ರಸ ಅಥವಾ ಎಕ್ಸ್ಪ್ರೆಷನ್ ಅಂತ ಏನ್ ಹೇಳ್ತೀವಿ ಅದು ಅಂತರಾಳದಲ್ಲಿ ಅದು ತುಂಬಾನೇ ಇರ್ಬೇಕು. ಹಾಗೆ ಅವ್ರು ತುಂಬಾ ಪ್ರಾಕ್ಟೀಸ್ ಮಾಡಿ ನ್ಯಾಚುರಲ್ ಆಗಿ ತೋರ್ಸ್ಬೇಕಾಗಿರುತ್ತೆ ಒಂದು ಪ್ರದರ್ಶನದಲ್ಲಿ. ಅಥವಾ ನಾವು ಡಾನ್ಸ್ ಅನ್ನೇ ತಗೊಂಡ್ರು ಕೂಡ ಅದರಲ್ಲೂ ಕೂಡ ಇದನ್ನ ಪ್ರದರ್ಶಿಸಬೇಕಾಗುತ್ತೆ. ಸ್ಪೆಷಲಿ ಕ್ಲಾಸಿಕಲ್ ಡಾನ್ಸ್, ನಾವು ಭರತನಾಟ್ಯ ತಗೊಂಡ್ರು ಸಹ ಅದರಲ್ಲಿ ಈ ನವರಸಗಳನ್ನ ಟೀಚ್ ಮಾಡ್ತಾರೆ. ಹಾಗೆ ಒಂದು ವೇಳೆ ಆ ಪಾತ್ರದಲ್ಲಿ ಸಮಯಕ್ಕೆ ಸರಿಯಾಗಿ ಭಾವ ಹೊರ ಹೊಮ್ಮಲಿಲ್ಲ ಅಂದ್ರೆ, ಎಕ್ಸ್ಪ್ರೆಷನ್ ಬರ್ಲಿಲ್ಲ ಅಂತಂದ್ರೆ, ಅಥವಾ ಅದು ಏನಾದ್ರೂ ಯಾವುದೇ ಕಾರಣಕ್ಕೆ ಆ ಭಾವ ಹೊರ ಬರ್ಲಿಲ್ಲ ಅಥವಾ ಲೇಟ್ ಆಗಿ ಹೊರ ಬಂದ್ರು ಅಂದ್ರೂ ಕೂಡ ಅದು ಪಾತ್ರಕ್ಕೆ, ಪಾತ್ರಧಾರಿಗೆ ಹಾಗೆ ಆ ನಾಟಕಕ್ಕೂ ಕೂಡ ಒಂಥರ ಅವಮಾನ ಅಥವಾ ಧಕ್ಕೆ ತಂದ ಹಾಗಾಗತ್ತೆ. ಆಮೇಲೆ ಅದು ಚೆನ್ನಾಗಿ ಅರ್ಥ ಕೂಡ ಆಗಲ್ಲ ಪ್ರೇಕ್ಷಕರಿಗೆ. ಸೊ ಇಲ್ಲಿ ಇದೆಲ್ಲದನ್ನು ಕೂಡಿ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಗೆ ಏನೇನು ಮಾಡ್ಬೇಕು, ಏನೇನು ಮಾಡಬಾರ್ದು ಎಲ್ಲದನ್ನು ಕೂಡಿಟ್ಟು ಒಂದು ನಾಟ್ಯಶಾಸ್ತ್ರ ಅಂತ ಮಾಡಿದ್ದಾರೆ. ಸೊ ಈ ನಾಟ್ಯಶಾಸ್ತ್ರ ಹೇಗೆ ಒಂದು ಅಭಿನಯಕ್ಕೆ ಬೇಕಾದ ಎಲ್ಲವುಗಳನ್ನು ಒದಗಿಸಬಲ್ಲ ಒಂದು ಅಂದ್ರೆ ಒಂದು ಮ್ಯಾನ್ಯುಯಲ್ ಅಂತ ಹೇಳ್ಬೋದು ಈ ನಾಟ್ಯಶಾಸ್ತ್ರನ. ಸೊ ಇದರಲ್ಲಿ ಅತ್ಯದ್ಭುತವಾದ ಗ್ರಂಥ ಇದು. ಸೊ ಇದರಲ್ಲಿ ನಮ್ಗೆ ಏನೇನಿದೆ ಅಂತಂದ್ರೆ, ಈವನ್ ಆ ವೇದಿಕೆ ಸಜ್ಜಿಕೆ ಉದ್ದಗಲ ಎಷ್ಟಿರ್ಬೇಕು, ಆಮೇಲೆ ನಾವು ಯಾವ ತರ ಏನು ಆಕ್ಟ್ ಮಾಡ್ಬೇಕು, ಹಾಗೆ ಯಾವ ತರ ಯಾವ ಸಂದರ್ಭದಲ್ಲಿ ಯಾವ ತರ ಆಕ್ಟ್ ಮಾಡ್ಬೇಕು, ಈಚ್ ಅಂಡ್ ಎವ್ರಿ ಸಿಂಗಲ್ ಸಜೆಷನ್ಸ್ ಹಾಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಈ ನಾಟ್ಯಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ನಾಟ್ಯ ಅಂದ್ರೆ ಏನು? ಈ ನಾಟ್ಯ ಅಂದ್ರೆ ನಟ ಅಥವಾ ನಟನೆಯ ಪದದಿಂದ ಅಂದ್ರೆ ಬೀಜಾಕ್ಷರವಾಗಿ ಬಂದ ಈ ಬೀಜಾಂಕುರವಾಗಿ ಬಂದ ಒಂದು ಪದವೇ ನಾಟ್ಯ. ಸೊ ಇದು ಈ ಶಾಸ್ತ್ರ, ನಾಟ್ಯಶಾಸ್ತ್ರ ಅಂದ್ರೆ ಒಂದು ಶಿಸ್ತು ಅಥವಾ ಕ್ರಮಬದ್ಧವಾದ ಒಂದು ಏನು ನಾವು ನಾಟ್ಯಶಾಸ್ತ್ರದಲ್ಲಿ ನಾಟಕ ಮಾಡೋದಕ್ಕೆ ಒಂದು ಶಾಸ್ತ್ರ, ಅದು ಒಂದು ಶಾಸ್ತ್ರ ಹಾಗೆ ಕ್ರಮಬದ್ಧವಾದ ಶಿಸ್ತನ್ನ ಅದರಲ್ಲಿ ಬರೆದಿಟ್ಟಿದ್ದಾರೆ ನಾಟ್ಯಶಾಸ್ತ್ರದಲ್ಲಿ. ಸೊ ಒಟ್ಟಾರೆ ನಾಟ್ಯಶಾಸ್ತ್ರ ಅಂದ್ರೆ ಒಂದು ಶಿಸ್ತಿಗೆ ಒಳಪಟ್ಟ ಒಂದು ಕಲೆಯ ಪ್ರಕಾರ ಅಂತ ಹೇಳ್ಬೋದು ನಾಟ್ಯಶಾಸ್ತ್ರನ. ಅಂದ್ರೆ ಒಂದು ಶಿಸ್ತಿಗೆ ಒಳಪಟ್ಟ ಒಂದು ಕಲೆಯ ಪ್ರಕಾರ ಈ ನಾಟ್ಯಶಾಸ್ತ್ರ. ಈ ನಾಟ್ಯಶಾಸ್ತ್ರ ಏನಿದೆ, ಕೆಲವು ರಿಸರ್ಚ್ಗಳ ಪ್ರಕಾರ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಇದನ್ನ ಬರೆದಿದ್ದಾರೆ ಅಂತ ಹೇಳ್ತಾರೆ. ಕೆಲವರು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಸ್ಟಾರ್ಟ್ ಆಗಿ ಕ್ರಿಸ್ತ ಶಕ 5ರಲ್ಲಿ ಮುಗಿದಿದೆ, ಕ್ರಿಸ್ತ ಶಕ 2ರಲ್ಲಿ ಮುಗಿದಿದೆ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ.
ಹಾಗೆ ಇದು ಕ್ರಿಸ್ತ ಶಕ 5ರಲ್ಲಿ ಕೂಡ ಸ್ಟಾರ್ಟ್ ಆಗಿ ಆಗ್ಲೇ ಮುಗ್ದಿದೆ ಅಂತ ಕೂಡ ಕೆಲವರು ರಿಸರ್ಚರ್ಸ್ ಹೇಳ್ತಾರೆ. ಸೊ ಆದ್ರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಇನ್ನೂ ಆದ್ರೂ ಖಚಿತವಾಗಿ ಹೇಳಕ್ ಆಗಿಲ್ಲ. ಸೊ ಇದರಲ್ಲಿ ನವರಸ, ವೇದಿಕೆ ರಚನೆ, ಮಾತಿನ ಏರಿಳಿತ, ಆಮೇಲೆ ನಾವು ತಾಳಗಳ ಗತಿ ಅಂತ ಹೇಳ್ತೀವಿ ಅದು, ಆಮೇಲೆ ಸೂಕ್ಷ್ಮ ಈ ಏನು ಆ ತಿಳುವಳಿಕೆಗಳೇನಿದೆ ಅದ್ನೇ ಎಲ್ಲದನ್ನು ಈ ನಾಟ್ಯಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಇದು ಒಂದು ಎಷ್ಟು ಅದೇ ಹೇಳಿದಲ್ಲ, ವೇದಿಕೆ ಯಾವ್ದಾದ್ರು ನಾಟ್ಯ ಅಥವಾ ನಾಟಕ ಮಾಡೋದಕ್ಕೆ ಯಾವ ತರ ವೇದಿಕೆ ಇರ್ಬೇಕು ಅದರ ಉದ್ದಗಲ ಕೂಡ ಈ ನಾಟ್ಯಶಾಸ್ತ್ರದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದನ್ನ ನಾವು ಇದನ್ನ ನೋಡ್ಬೇಕು ಅಂತಂದ್ರೆ ಇದರ ಅಂದ್ರೆ ನಾವು ಇಂಡಿಯನ್ ಪರ್ಫೆಕ್ಟ್ನೆಸ್ ನೋಡ್ಬೇಕು ಅಂತಂದ್ರೆ ರಾಮಸೇತುನ ತಗೋಬಹುದು ರಾಮಾಯಣದಲ್ಲಿ. ಸೊ 5,000 7,000 ವರ್ಷಗಳ ಹಿಂದೆ ನಿರ್ಮಾಣ ಆದ ರಾಮ ಸೇತು ಈಗ್ಲೂ ಸಹ ನಮ್ಗೆ ಕಾಣುತ್ತೆ. ಅಂದ್ರೆ ಸ್ಯಾಟಲೈಟ್ ವ್ಯೂ ಇಂದ ಕಾಣುತ್ತೆ. ಸೊ ಅದು ಏನಿದೆ ರಾಮ ಸೇತು ಅದು ಸಮುದ್ರದ ಮೇಲೆ ಕಟ್ಟಬೇಕಾಗಿರುತ್ತೆ. ರಾಮ ಸೇತು 2 ದೇಶಗಳನ್ನ ಕೂಡಿಸುವಂತ ಸೇತುವೆಯನ್ನ ಕಟ್ಟಬೇಕಂದ್ರೆ ಎಷ್ಟು ಪರ್ಫೆಕ್ಷನ್ಸ್ ಬೇಕು. ಆಗಿನ ಕಾಲಕ್ಕೆ ಇಂಜಿನಿಯರಿಂಗ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಈ ಸೇತುವೆ ನೋಡಿ ಏನ್ ಹೇಳ್ಬೇಕು, ಅಷ್ಟು ಪರ್ಫೆಕ್ಷನ್ ಇದ್ದೇ ಇತ್ತು ಅಂತ ಕೂಡ ಆ ರಾಮ ಸೇತು ಹೇಳುತ್ತೆ ಇಂಡಿಯಾದ ಬಗ್ಗೆ. ಹಾಗೆ ವಿಶ್ವಕ್ಕೆ ಬ್ರಹ್ಮಾಂಡದ ಬಗ್ಗೆ ಜ್ಞಾನವನ್ನ ಕೊಟ್ಟಿದ್ದು ಕೂಡ ನಮ್ಮ ಭಾರತ. ಹಾಗೆ ಆರ್ಯಭಟರು ಮೊದಲನೇ ವ್ಯಕ್ತಿ ಭೂಮಿ ದುಂಡಾಗಿದೆ, ಸೂರ್ಯ ಭೂಮಿಯನ್ನ ಸುತ್ತೋದಿಲ್ಲ, ಭೂಮಿ ಸೂರ್ಯನನ್ನ ಸುತ್ತುತ್ತೆ ಅಂತ ಹೇಳುದು. ಅವ್ರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ನಾವು ದೋಣಿಯಲ್ಲಿ ದೋಣಿ ಮೇಲೆ ಕುತ್ಕೊಂಡು ಸಾಗುವಾಗ ಗಿಡಗಳು ಮೂವ್ ಆದಂಗ್ ಕಾಣಿಸುತ್ತೆ ಹೊರತು ನಾವು ಮೂವ್ ಆದಂಗ್ ಅನ್ಸಲ್ಲ. ಸೊ ಸೇಮ್ ರೀತಿ ನಾವು ಭೂಮಿ ಮೇಲೆ ನಿಂತ್ಕೊಂಡು ಹೋಗುವಾಗ ಸೂರ್ಯ ಮೂವ್ ಆಗ್ತಾನೆ ಅಂತ ಕಾಣುತ್ತೆ, ಭೂಮಿ ಮೂವ್ ಆಗುತ್ತೆ ಅಂತ ಗೊತ್ತಾಗಲ್ಲ ಅಂತ. ಹಾಗೆ ದುಂಡಗಾಗಿರೋದಕ್ಕೆ ಭೂಮಿಗ ಏನ್ ಅಂದ್ರೆ ಅವರು ಹೇಗೆ ಸ್ಪಷ್ಟಪಡಿಸ್ತಾರೆ ಅಂದ್ರೆ, ಒಂದು ಗೋಳಾಕಾರದ ಚೆಂಡುವಿನ ನಾವು 4 ಭಾಗವಾಗಿ ವಿಂಗಡಿಸಿ ಒಂದು ಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದು ಸಮನಾಗೆ ಕಾಣುತ್ತೆ ಹೊರತು ಗುಂಡಾಗಿ ಕಾಣೋದಿಲ್ಲ. ಅದಕ್ಕೆ ನಾವು ಭೂಮಿಯ ಒಂದು ಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದು ಗುಂಡಾಗಿದೆ ಅಂತ ಗೊತ್ತಾಗಲ್ಲ. ಅದು ಅಂದ್ರೆ ಅದು ಸಮತಟ್ಟಾಗಿ ಇದೆ ಅಂತ ಅನ್ಸುತ್ತೆ. ಸೊ ಈ ಒಂದು ಎಕ್ಸಾಂಪಲ್ ನ ಕೊಟ್ಟು ಅವರು ಸ್ಪಷ್ಟನೆ ಮಾಡ್ತಾರೆ ಇದ್ರ ಬಗ್ಗೆ. ಹಾಗೆ ಸೌರಮಂಡಲದ ಬಗ್ಗೆ ಗುರುತು ಮಾಡಿಕೊಟ್ಟಿದ್ದು ನಮ್ಮ ಭಾರತ. ಮಸಾಲೆ ಪದಾರ್ಥಗಳ ಉಪಯೋಗ ಬಗ್ಗೆ ಗುರುತು ಮಾಡಿಕೊಟ್ಟಿದ್ದು ನಮ್ಮ ಭಾರತ. ಒಬ್ಬ ಹೆಣ್ಣಿನ ಅವಮಾನದ ಕಾರಣಕ್ಕಾಗಿ ಕುರುಕ್ಷೇತ್ರವನ್ನೇ ನಡೆಸಿದ ನಮ್ಮ ಭಾರತ. ಹಾಗೆ ಯೋಗ, ಆಧ್ಯಾತ್ಮ, ಗಣಿತಶಾಸ್ತ್ರ, ಡೆಸಿಮಲ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕೊಟ್ಟಿದ್ದು ಸಹ ಇಂಡಿಯಾನೆ. ಈಗ ಫಿಬೋನಾಚಿ ನಂಬರ್ ಸಿಸ್ಟಮ್ ಅಂತ ಹೇಳ್ತಾರೆ, ಅದ್ನೂ ಕೂಡ ಮೂಲವಾಗಿ ಕೊಟ್ಟಿದ್ದು ನಮ್ಮ ಭಾರತ. ಸೊ ಇಷ್ಟೊಂದು ಕ್ಷೇತ್ರದಲ್ಲಿ ನಮ್ಮ ಭಾರತ ಸಾಧನೆ ಮಾಡಿದ್ರೆ ಯಾಕೆ ಇಂಜಿನಿಯರಿಂಗ್ ಪರ್ಫೆಕ್ಟ್ ಆಗಿರಲ್ಲ ಅಂತ ಕೇಳಕ್ಕೆ ನಮ್ಗೆ ಆಗದೇ ಇಲ್ಲ. ಯಾಕಂದ್ರೆ ಈ ಒಂದು ನಾಟ್ಯಶಾಸ್ತ್ರದಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೆ ವೇದಿಕೆ ಸಜ್ಜಿಕೆ ಜೊತೆಗೆ ಅಭಿನಯದ ಸತ್ವವನ್ನ, ಆಮೇಲೆ ಅಭಿನಯದ ಅಂದ್ರೆ ಬರಹದ ರೂಪದಲ್ಲಿ ಅದನ್ನ ಅಭಿನಯವನ್ನ ಹೇಗೆ ಮಾಡ್ಬೇಕು, ಹಾಗೆ ಅದನ್ನ ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದಕ್ಕೆ ಒಂದು ಒಂದು ಅಂಶವನ್ನ ಮೆನ್ಷನ್ ಮಾಡಿದ್ದಾರೆ, ಅದೇ ನವರಸ. ಸೊ ಈ ನವರಸ ಅಭಿವ್ಯಕ್ತಿಗಳಾಗಿ ನಮೂದಿಸಿದ್ದಾರೆ ಅದರೊಳಗಡೆ. ಸೊ ಅದ್ರಲ್ಲಿ ಮೊದಲೇ ಬರೋದು ಶೃಂಗಾರ ರಸ ಅಂತ ಬರುತ್ತೆ. ನವರಸ ಅಂತ ಹೆಸರು ಹೇಳೋದ್ರಲ್ಲಿ ಬರುತ್ತೆ. ನವ ಅಂದ್ರೆ 9, ರಸಗಳಂದ್ರೆ ಭಾವನೆ. ನವರಸಗಳಲ್ಲಿ 9 ವಿಧಗಳು. ಮೊದಲನೇದು ಶೃಂಗಾರ ರಸ. ನವರಸಗಳಲ್ಲಿ ಅತ್ಯಂತ ಪ್ರಮುಖವಾದ ರಸ ಅಂತ ಕರೆಯೋದು ಈ ಶೃಂಗಾರ ರಸವನ್ನ. ಸೊ ಇದನ್ನ ಜಾಸ್ತಿ ಅಂದ್ರೆ ಈ ರಸವನ್ನ ಆಕ್ಚುಲಿ ಜಾಸ್ತಿಯಾಗಿ ಆಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದು ಇಷ್ಟು ಸುಲಭವಾಗಿ ಇರೋದಿಲ್ಲ. ಸೊ ಪ್ರೀತಿ ಪ್ರೇಮದ ಪರಮೋಚ್ಚ ಸ್ಥಿತಿಯನ್ನ, ಅನುರಾಗದ ಅದಮ್ಯ ಸ್ಥಿತಿಯನ್ನ, ಆಂಗಿಕ ವಾಚಿಕವನ್ನ ಬಳಸಿಕೊಂಡು ಸಹೃದಯದಲ್ಲೂ ಅದೇ ಭಾವದನ್ನ ಉದ್ರೇಕಿಸುವ ಈ ಒಂದು ರಸ ಏನಿದೆ ಅದಕ್ಕೆ ಶೃಂಗಾರ ರಸ ಅಂತ ಕರಿತೀವಿ. ಇದು ತುಂಬಾ ಭಾವಸ್ನೇಹಿಯಾದ ರಸ ಅಂತ ಹೇಳ್ತಾರೆ. ಈ ಎಲ್ಲಾ ನವರಸಗಳಲ್ಲಿ ಈ ಶೃಂಗಾರ ರಸವು ಭಾವಸ್ನೇಹಿ ರಸವಾಗಿದೆ. ಸೊ ಇದು 1ನೇ ರಸ ಆಯ್ತು. 2ನೇ ರಸ ಹಾಸ್ಯ ರಸ ಬರುತ್ತೆ. 2ನೇ ರಸ ಹಾಸ್ಯ ರಸ ಅಂದ್ರೆ ಕೇಳಕ್ಕೆ ಗೊತ್ತಾಗುತ್ತೆ ಇದು ಒಂಥರ ಖುಷಿ ಮೂಡಿಸುವ ರಸ ಅಂತ. ನೋಡುಗನ ಮೊಗದಲ್ಲಿ ನಗುವನ್ನ ಅರಳಿಸಿ ಆ ಖುಷಿಯನ್ನ
ಅಂದ್ರೆ ಆ ಖುಷಿಯನ್ನ ದೊಡ್ಡದಾಗಿ ಮುಖದಲ್ಲಿ ಅರಳಿಸುವಂತೆ ಭಾವನೆಯನ್ನ ತೋರಿಸಿ ಏನು ಪ್ರದರ್ಶಿಸುತ್ತೇವಲ್ಲ ಆ ರಸವನ್ನ ಹಾಸ್ಯ ರಸ ಅಂತ ಹೇಳ್ತೀವಿ. ಸೊ ಇದು ಹೆಚ್ಚಾಗಿ ಪಾತ್ರ ಅಂದ್ರೆ ನಾಟಕದಲ್ಲಿ ವಿದೂಷಕನಾಗಿ ಬಂದಿರುವ ಪಾತ್ರಗಳು ಹೆಚ್ಚಾಗಿ ಉಪಯೋಗಿಸುವ ರಸವಾಗಿದೆ. ಹಾಗೆ ಈ ರಸ ಏನಿದೆ ನೋಡುಗರಲ್ಲಿ ತುಂಬಾ ಖುಷಿಯನ್ನ ಉಂಟು ಮಾಡುತ್ತೆ. ಹಾಗೆ ಇದು ಒಂಥರ ಮನರಂಜನೆ ಕೂಡ ಅನ್ಸುತ್ತೆ ನೋಡುಗರಿಗೆ. ಹಾಗೆ 3ನೇ ರಸ ಬಂದ್ಬಿಟ್ಟು ನಮ್ದು ಇದು ನಾವು ಶೃಂಗಾರ ರಸ ನೋಡಿದ್ವಿ. ಹಾಗೆ ಹಾಸ್ಯ ನೋಡಿದ್ಮೇಲೆ ರುದ್ರ ರಸ ಬರುತ್ತೆ ನಮ್ದು. ರೌದ್ರ ರಸ ಅಂತ ಕೂಡ ಹೇಳ್ತಾರೆ. ಹೆಸರು ಸೂಚಿಸುವ ಹಾಗೆ ರೌದ್ರ ಅಂದ್ರೆ ಸಾಕ್ಷಾತ್ ರುದ್ರನ ರೀತಿಯೇ ರುದ್ರನಷ್ಟೇ ಸಿಟ್ಟನ್ನ ಆಕ್ರೋಶವನ್ನ ಹೊರಹಾಕುವ ರಸ ಈ ರೌದ್ರ ರಸವಾಗಿದೆ. ಸೊ ಈ ರೌದ್ರ ರಸ ನಾಟಕದಲ್ಲಿ ಸಂಭವಿಸುವ ಘೋರ ಯುದ್ಧಗಳು, ಯುದ್ಧ ದೃಶ್ಯಾವಳಿಗಳು, ಭಯಾನಕ ದೃಶ್ಯಾವಳಿಗಳು, ಮಾರಣ ಹೋಮದ ದೃಶ್ಯಗಳು, ಅದರ ಮೂಲ ಸೂತ್ರಧಾರಿ ಅಥವಾ ಕರ್ತೃ ಆಗಿರುವ ಪಾತ್ರದಲ್ಲಿ ಅದು ಸಾಮಾನ್ಯವಾಗಿ ಕಂಡುಬರುವ ಈ ಒಂದು ರಸ ರೌದ್ರ ರಸವಾಗಿದೆ. ಸೊ ನೆಕ್ಸ್ಟ್ ಬರೋದು ನಮ್ಮ ಕರುಣಾರಸ. ಸೊ ಈ ಕರುಣಾರಸ ಅಂದ್ರೆ ಹೆಸರೇ ಹೇಳುವಂತೆ ಇದು ಶಾಂತಿ, ಕ್ಷಮೆ, ತತ್ವ, ಸತ್ವಗಳಿಂದ ಕೂಡಿದ ರಸವಾಗಿದೆ. ಶಾಂತಿಯನ್ನ ತೋರಿಸುವ ರಸವಾಗಿದೆ ಕರುಣಾರಸ. ಇದನ್ನ ನಾವು ಮಹಾಸತಿ ಅನುಸೂಯ, ಬುದ್ಧ ಇಂತಹ ಪಾತ್ರಗಳನ್ನ ಮಾಡುವಾಗ ಈ ಕರುಣಾರಸ ಮುಖದಲ್ಲಿ ಕಾಣಿಸಿಕೊಳ್ಳುತ್ತವೆ ಪಾತ್ರಧಾರಿಯ ಮುಖದಲ್ಲಿ. ಸೊ ನಮ್ಮ ಮುಂದಿನ ರಸ ಬಂದು ಭೀಭತ್ಸ್ಯ. ಸೊ ಈ ಭೀಭತ್ಸ್ಯ ಅಂತಂದ್ರೆ ಅತಿ ನೀಚ, ನಿಕೃಷ್ಟ, ಕರುಣಾಹೀನ ಈ ತರದ ಸಂದರ್ಭಗಳಲ್ಲಿ ಪಾತ್ರಧಾರಿ ತನ್ನ ಮುಖದಲ್ಲಿ ಭೀಭತ್ಸ್ಯ ರಸವನ್ನ ಪ್ರಯೋಗಿಸಿ ಆ ಪಾತ್ರಗಳನ್ನ ವಿವರಣೆ ಮಾಡ್ತಾನೆ. ಸೊ ಇದು ಭೀಭತ್ಸ್ಯ ರಸ ಅಂದ್ರೆ ಗಲೀಜನ್ನ ತೋರಿಸಲಿಕ್ಕೆ ನಾವು ಹೇಳ್ಬೋದು. ಈ ತರದ ಒಂದು ಸನ್ನಿವೇಶಗಳಲ್ಲಿ ಭೀಭತ್ಸ್ಯ ರಸವನ್ನ ಉಪಯೋಗ ಮಾಡಲಾಗುತ್ತೆ. ನೆಕ್ಸ್ಟ್ ಬರೋದು ಭಯಾನಕ ರಸ. ಈ ಭಯಾನಕ ರಸದಲ್ಲಿ ಏನು ಈಗ ನಾವು ರೌದ್ರ ರಸಕ್ಕೆ ಕನೆಕ್ಟ್ ಮಾಡ್ಬೋದು ಇದನ್ನ. ಈ ರೌದ್ರ ರಸಕ್ಕೆ ಅಲ್ಲಿ ಕರ್ತೃ ಆಗಿರೋನು ರೌದ್ರ ರಸನ ಹೊರಹೊಮ್ಮಿಸ್ತಾನೆ. ಆ ಕರ್ತೃವನ್ನ ನೋಡಿ ಅದಕ್ಕೆ ಪರಿಣಾಮ ಬೀಳುವಂತ ಪಾತ್ರ ಏನಿದೆ ಅಲ್ಲ ಅದು ಭಯಾನಕ ರಸವನ್ನ ಹೊರಹೊಮ್ಮಿಸ್ತಿರುತ್ತೆ. ಯಾಕಂದ್ರೆ ಅಷ್ಟು ಭಯಾನಕವಾದ ಸಂಗತಿಯನ್ನ ನೋಡಿ ಎಷ್ಟು ಭಯ ಆಗ್ತಿರುತ್ತೆ ಅಂತ ತೋರಿಸೋದು ಈ ಭಯಾನಕ ಒಂದು ರಸ. ಮುಂದೆ ಬರೋದು ವೀರರಸ ಅಥವಾ ಧೀರ ಅಂತ ಕೆಲವೊಂದ್ ಕಡೆ ಹೇಳ್ತಾರೆ. ವೀರರಸ, ಈ ವೀರರಸ ಏನಿದೆ ಸೊ ಈ ವೀರರಸ ಅಂದ್ರೆ ಪರಾಕ್ರಮವನ್ನ ತೋರಿಸಿ ಯುದ್ಧವನ್ನ ಜಯಿಸಿ ಬಂದಂತಹ ಪಾತ್ರಧಾರಿಗಳೇನಿರ್ತಾರೆ ಸಾಮಾನ್ಯವಾಗಿ ಮುಖದಲ್ಲಿ ಕಂಡು ಬರುವ ರಸವೇ ವೀರರಸ. ಅಂದ್ರೆ ತಮ್ಮ ಏನು ಸಾಧನೆಯನ್ನ ಎತ್ತಿ ಹಿಡಿದು ತೋರಿಸೋದಕ್ಕೆ ಯೂಸ್ ಮಾಡುವಂತ ರಸ ಇದು ವೀರರಸ. ಅಂದ್ರೆ ತಮ್ಮ ಪರಾಕ್ರಮವನ್ನ, ತಮ್ಮ ಸಾಹಸವನ್ನ, ತಮ್ಮ ಧೈರ್ಯವನ್ನ ತೋರಿಸೋದಕ್ಕೆ ಈ ರಸವನ್ನ ಉಪಯೋಗ ಮಾಡ್ತಾರೆ. ಅದು ಯಾವ ರಸ ಅಂದ್ರೆ ವೀರರಸ. ಸೊ ನೆಕ್ಸ್ಟ್ ಬರೋದು ಅದ್ಭುತ ರಸ. ಈ ಅದ್ಭುತ ರಸದಲ್ಲಿ ಅಂದ್ರೆ ನೈಸರ್ಗಿಕವಾಗಿ ಸಂಭವವಾಗದೇ ಇರುವಂತ ಸಂಗತಿಗಳನ್ನ ಯಾವಾಗ್ಲೂ ನಾವು ಯಾವಾಗಾದ್ರೂ ನೋಡಿದಾಗ ಆವಾಗ ಇದನ್ನ ಈ ಅದ್ಭುತ ರಸದಿಂದ ಎಕ್ಸ್ಪ್ರೆಸ್ ಮಾಡ್ಲಾಗುತ್ತೆ ಆ ಒಂದು ಸನ್ನಿವೇಶಗಳನ್ನ. ಈಗ ಫಾರ್ ಎಕ್ಸಾಂಪಲ್ ನೋಡ್ಬೇಕಂದ್ರೆ ನಾವು ಡ್ರ್ಯಾಗನ್ಗಳನ್ನ ನೋಡಿರೋದಿಲ್ಲ. ಸೊ ಡ್ರ್ಯಾಗನ್ ಬಂದ್ರೆ ನಮ್ಗೆ ಹೇಗೆ ಅದ್ಭುತವಾಗಿ ಅನ್ಸುತ್ತೋ ಆ ತರ, ಅಥವಾ ಅದು ಭಯಾನಕವಾಗೂ ಇರಬಹುದು. 2 ತರ ತಗೋಬಹುದು. ಸೊ ಇದು ಅದ್ಭುತ ರಸ ಅಂದ್ರೆ ನೈಸರ್ಗಿಕವಾಗಿ ನಾವು ಅದು ಆಕ್ಚುಲಿ ಆಗಕ್ಕೆ ಸಾಧ್ಯನೇ ಇರೋದಿಲ್ಲ. ಅದು ಅಂತದ್ದೇನಾದ್ರೂ ಘಟಿಸಿದಾಗ ನಮ್ಗೆ ಅದು ಅದ್ಭುತವಾಗುತ್ತೆ. ಸೊ ನೆಕ್ಸ್ಟ್ ಬರೋದು ಶಾಂತರಸ. ಸೊ ಈ ಶಾಂತರಸ ಮತ್ತೆ ಕರುಣಾರಸ ಒಂಚೂರು ಕನೆಕ್ಟೆಡ್ ಇದೆ. ಸೊ ಈ ಶಾಂತರಸದಲ್ಲಿ ಸಮಾಧಾನ, ಹಾಗೆ ಏನೇ ಬಂದ್ರು ಸಮತಟ್ಟಾಗಿ ಸಮಚಿತ್ತದಿಂದ ಇದು ಪಾತ್ರವನ್ನ ನಡೆಸ್ಕೊಂಡು ಹೋಗುವಂತ ಏನು ರಸವಿದೆಯಲ್ಲ ಅದು ಶಾಂತರಸ. ಇದನ್ನ ನಾವು ಬುದ್ಧನಿಗೂ ಕೂಡ ಹೋಲಿಸ್ಬೋದು, ಹಾಗೆ ಮಹಾತ್ಮ ಗಾಂಧಿಯನ್ನು ತೋರಿಸುವಾಗ್ಲೂ ಕೂಡ ಹೋಲಿಸ್ಬೋದು. ಹಾಗೆ ಇದು ಶಾಂತರಸದಲ್ಲಿ ಅಹಿಂಸೆಯನ್ನು ಕೂಡ ತೋರಿಸೋಕೆ ಯೂಸ್ ಮಾಡ್ತಾರೆ ಶಾಂತರಸವನ್ನ. ಸೊ ಇಷ್ಟು ಎಲ್ಲ ನವರಸಗಳದು ಒಂದೊಂದರ ಬಗ್ಗೆನೂ ಕೂಡ ಒಂದು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇಲ್ಲಿ ನಾಟಕ ಅಂತ ಬಂದ್ರೆ ಬರೀ ನವರಸಗಳನ್ನ ಹಾಕಿ ನಟನ ಅಥವಾ ನಟಿಯ ಕೆಲಸ ಮಾಡೋದಷ್ಟೇ ಅಲ್ಲ. ಇಲ್ಲಿ ನಾಟಕ ಒಂದು ಯಶಸ್ವಿ ಆಗ್ಬೇಕು ಅಂತ ಅಂದ್ರೆ, ಅಥವಾ ಒಂದು ಒಂದು ಚಿತ್ರ ಯಶಸ್ವಿ ಆಗ್ಬೇಕು ಅಂತಂದ್ರೆ, ಒಂದು ಲೈವ್ ನಾಟ್ಯ ಪ್ರದರ್ಶನ ಯಶಸ್ವಿ ಆಗ್ಬೇಕಂದ್ರೆ ಪ್ರೇಕ್ಷಕನ ಏನು ರೋಲ್ ಕೂಡ ಏನಿದೆಯಲ್ಲ ಅದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅವರು ಆಕ್ಟರ್ಸ್ ಏನ್ ಮಾಡ್ತಿರ್ತಾರೆ ಸೊ ಅದನ್ನ ಇವರು ಕರೆಕ್ಟ್ ಆಗಿ ರಿಸೀವ್ ಮಾಡ್ಕೊಂಡು ಅದಕ್ಕೆ
ಸರಿಯಾದ ಪ್ರತಿಕ್ರಿಯೆಗಳನ್ನ ಹೊರ ಹಾಕಿದ್ರೆ ಅಲ್ಲಿ ಆಕ್ಟರ್ಸ್‌ಗೂ ಕೂಡ ಇನ್ನು ಹುಮ್ಮಸ್ಸು ಬರುತ್ತೆ ಚೆನ್ನಾಗಿ ಆಕ್ಟ್ ಮಾಡ್ಲಿಕ್ಕೆ. ಸೊ ಹಾಗೆ ಇದು ಇಬ್ರ ನಡುವೆನೂ ಕೂಡ ಮನರಂಜನೆನ ಕ್ರಿಯೇಟ್ ಮಾಡುತ್ತೆ. ಸೊ ಇಷ್ಟೆಲ್ಲ ಆಯ್ತು ನವರಸಗಳ ಮಾಹಿತಿ. ಗುಡ್. ಈಗ ಈ ಆನ್‌ಲೈನ್ ಕೋರ್ಸ್‌ಗೆ ನಮ್ಮಲ್ಲಿ ಜಾಸ್ತಿ ಜನ ಭಾಷಣ ಮಾಡಕ್ಕೆ ಅಂತ ಬರ್ತಾ ಇದ್ದಾರೆ. ಓಕೆ. ಭಾಷಣ ಮಾಡ್ಬೇಕಾದ್ರೂ ಕೆಲವೊಂದು ರಸಗಳನ್ನ ವ್ಯಕ್ತಪಡಿಸ್ಬೇಕಾಗತ್ತಾ ಅಂತ ನಾನು ಸ್ಫೂರ್ತಿನ್ ಕೇಳ್ತಾ ಇದ್ದೀನಿ. ಹ್ಮ್. ಸರ್ ಅಷ್ಟು ಅಂದ್ರೆ ನವರಸಗಳನ್ನ ಹಾಕಿ ನಾವು ಭಾಷಣ ಮಾಡಿದ್ರೆ ಅದಿನ್ನೂ ಎಫೆಕ್ಟಿವ್ ಆಗಿರುತ್ತೆ ಅಂತ ಅನ್ಕೊಂಡೆ. ಗುಡ್, ಗುಡ್. ಸೊ, ನೀ ನೀನು ಈ ಸಬ್ಜೆಕ್ಟಿಗೆ ಪ್ರಿಪೇರ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡೆ? ಸರ್ ಆಕ್ಚುಲಿ ಅಂದ್ರೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಸರ್ಚ್ ಮಾಡಿದೆ ಸರ್. ಒಂದಿಷ್ಟು ಅದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ನಾನು ಅದನ್ನ ಅಂದ್ರೆ ಬೈ ಹಾರ್ಟ್ ಹಾಕಕ್ ಹೋಗ್ಲಿಲ್ಲ. ನನಗೆ ನ್ಯಾಚುರಲ್ ಆಗಿ ಹೇಗ್ ಬರುತ್ತೆ ಹಾಗೆ ಮಾತಾಡೋಣ ಅಂತ ಹೇಳಿ ಅದ್ನ ಒಂದ್ಸತಿ ನೋಡ್ಕೊಂಡೆ ಸರ್. ಆಮೇಲೆ ಆದ್ರೆ ಹೆಚ್ಚಿನ ಮಕ್ಕಳು ಬೈ ಹಾರ್ಟ್ ಮಾಡ್ತಾರಲ್ವಾ? ಬೈ ಹಾರ್ಟ್ ಮೆಥಡ್ ನೀನ್ ಮಾಡ್ತಾ ಇಲ್ಲ. ಕಾರಣ ಏನು? ಅಂದ್ರೆ ಸರ್ ಅದು ಟೆಂಪರರಿ ಮೆಮರಿಯಲ್ಲಿ ಇರುತ್ತೆ ಹೊರ್ತು ಪರ್ಮನೆಂಟ್ ಅಲ್ಲಿ ಹೋಗಲ್ಲ. ಸೊ, ಸಬ್ಕಾನ್ಷಿಯಸ್ ಮೈಂಡ್ ಹೊರ್ಟೋಗ್ಬಿಡುತ್ತೆ ಅಂತ ನಿನ್ನ ಒಂದು ಅಭಿಪ್ರಾಯ. ಆ? ಸೊ, ಅಂದ್ರೆ ನಾನು ಮಾ ಸಣ್ಣವಳಿದ್ದಾಗಿಂದಾನು ಕ್ವೆಶ್ಚನ್ ಆನ್ಸರ್ಸ್ ಆಗ್ಲಿ, ಏನಾದ್ರೂ ಆಗ್ಲಿ ಎಕ್ಸಾಮ್‌ಗಾಗ್ಲಿ ನಾನು ಬೈ ಹಾರ್ಟ್ ಹಾಕಿಲ್ಲ ಸರ್. ಅದು ಲೆಸನ್ ಕೇಳಿ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಂತಿದ್ದೆ. ಹೋಗಿ ಹಾಗೆ ಎಕ್ಸಾಮ್ ಬರೀತಿದ್ದೆ. ಸೊ, ಅರ್ಥ ಮಾಡ್ಕೊಂಡ್ರೆ ವಿಚಾರಗಳು ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ ಅನ್ನೋದು ನಿನ್ನ ಅನಿಸಿಕೆ. ಅಲ್ವಾ? ಆ? ಹೌದು ಸರ್. ಓಕೆ. ಗುಡ್. ನೀನ್ ಡಾನ್ಸ್ ಯಾವಾಗಿಂದ ಕಲಿಯಕ್ ಶುರು ಮಾಡ್ದೆ? ಸರ್ ಡಾನ್ಸ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಮೊದ್ಲಿಂದಾನೇ ಇತ್ತು. ನಡುವೆ ಅಂದ್ರೆ 4th, 5th, 3rd ಇದ್ದಾಗ ಆ ಟೈಮಲ್ಲಿ ಒಬ್ರು ಸರ್ ಸಿಕ್ರು. ಸೊ ಅವರು ಅವ್ರ ಕಡೆ ಹೆಚ್ಚಿನ ಕಲಿಕೆ ಮುಂದುವರ್ಸಕ್ ಆಗ್ಲಿಲ್ಲ. ಅಂದ್ರೆ ಸೊ ಒಂದು 9 ಇಯರ್ಸ್ ಆಯ್ತಾ? ಇಲ್ಲ ಸರ್. ಆಗ್ಲಿಲ್ಲ. ಆಗ ಬರೀ ಒಂದ್ ಸ್ವಲ್ಪ ದಿನ ಅಷ್ಟೇ ಕಲ್ತೆ. ಅಂದ್ರೆ ಒಂದ್ ಸ್ವಲ್ಪ ತಿಂಗಳುಗಳ ಕಾಲ ಮಾತ್ರ ಕಲ್ತೆ. ಹ್ಮ್. ನೆಕ್ಸ್ಟ್ ಗ್ಯಾಪ್ ಆಯ್ತು. ಈಗ ಮತ್ತೆ 1.5 ವರ್ಷದಿಂದ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಓಕೆ. ಈಗ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿಯ ಆನ್‌ಲೈನ್ ಕೋರ್ಸಿಗೆ ಬಂದಾಗ ನಿನ್ಗೇನ್ ಲಾಭ ಆಗಿದೆ? ಅಂದ್ರೆ ಹಾಂ ಸರ್. ನಾನ್ ಯಾವಾಗ್ಲೂ ಹೇಳ್ತೀನಿ. ನಾನ್ ಯಾರಾದ್ರೂ ಬಂದ್ ನನ್ ಮಾತಾಡ್ಸಿದ್ರೆ ನಾನು ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದಿಲ್ಲ. ಅವ್ರ ಜೊತೆ ಸ್ವಲ್ಪ ಹೊಂದ್ಕೊಳ್ಳೋ ತನ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಿಲ್ಲ. ಸೊ ಈಗ ಮಾತಾಡ್ತೀನಿ ಸರ್. ಅಂದ್ರೆ ಈಗ ಅಂದ್ರೆ ನಾನ್ ನೋಡ್ಬೋದು ನಿಮ್ ಕ್ಲಾಸಿಗ್ ಫಸ್ಟ್ ಟೈಮ್ ಬಂದಾಗೂ ಸಹ ಇಷ್ಟು ಅಂದ್ರೆ ಓಪನ್ ಆಗಿ ಮಾತಾಡ್ತಿದ್ದಿಲ್ಲ. ಸೊ ಬರ್ತಾ ರೆಡಿ ಆಯ್ತು ಸರ್. ಆಮೇಲೆ ನಿಮ್ ಕ್ಲಾಸಲ್ಲಿ ಏನಂದ್ರೆ ನಾನ್ ಯಾವಾಗ್ಲೂ ಹೇಳೋ ಹಾಗೆ ಒಂದ್ ಸ್ಪೆಷಾಲಿಟಿ ಅಂದ್ರೆ ನೀವು ಕಲ್ಸೋದೇ ಗೊತ್ತಾಗಲ್ಲ ಸರ್ ಹಂಗ್ ಕಲಿತೀರಿ. ಓಕೆ. ಗುಡ್. ನನಗೆ ನಾನು ಈ ತರದ ಮಾತು ಇನ್ನೊಂದಿಬ್ರು ಮೂವರು ಹೇಳಿದ್ರು. "ಸರ್ ನೀವು ಹೇಗೆ ಕಲಿಸ್ತೀರಿ ಅನ್ನೋದು ನಮಗೆ ಗೊತ್ತೇ ಆಗಿರೋದಿಲ್ಲ. ನಾವು ಕಲ್ತ್ಕೊಂಡ್ಬಿಟ್ಟಿರ್ತೀವಿ ಅಷ್ಟ್ರೊಳಗೆ" ಅಂತ. ಆ? ಸೊ ಗುಡ್. ನನಗೂ ಅದು ತುಂಬಾ ಖುಷಿಯಾಗಿದೆ. ಅಂದ್ರೆ ಒಂದೇನು ಅಂದ್ರೆ ನಿಮಗೆ ಕಲಿಬೇಕು. ಆ ಕಲಿಬೇಕಾದ್ರೆ ನಾನು ಬೇರೆ ಬೇರೆ ಮಾರ್ಗಗಳನ್ನ ಬಳಸಿರ್ತೀನಿ ಅಂತ ಅದರ ಅರ್ಥ ಅಷ್ಟೇ. ಒಬ್ಬೊಬ್ಬರಿಗೆ ಒಂದೊಂದು ನಾನೊಂದು ಪುಟ್ಟ ಕನ್ನಡಿ ಹಿಡಿತೀನಿ ಅಷ್ಟೇ. ಇನ್ನೇನಿಲ್ಲ ಸಿಂಪಲ್. ಏಯ್ ನೀವ್ ಹೀಗಿದ್ದೀರಿ ಚೆನ್ನಾಗಿ ಮಾಡ್ಕೊಳ್ತೀರಿ ಅಂತ. ಆ? ಸೊ ಈಗ ಸುಮಾರು ದಿನ ನೀನು ಬೇರೆ ಬೇರೆ ದಿನ ಬೇರೆ ಬೇರೆ ವಿಷಯ ಕ್ಲಾಸ್ ನೋಡ್ತಾ ಇದೀಯ. ನನ್ನ ಪ್ರತಿ ಕ್ಲಾಸಲ್ಲಿ ಒಂದು ಚೇಂಜ್ ಇರುತ್ತೆ. ಆ ಚೇಂಜ್ ಹೇಗನ್ಸುತ್ತೆ? ಅಂದ್ರೆ ಚೇಂಜಸ್ ಯಾವಾಗ್ಲೂ ಪರ್ಮನೆಂಟ್ ಸರ್. ಸೊ ಚೇಂಜಸ್ ಅಂದ್ರೆ ಅದು ಒಂಥರ ಏನಾದ್ರು ಡಿಫರೆಂಟ್ ಆಗಿ ಅನ್ಸುತ್ತೆ ಸರ್. ಹೊಸತ್ ಕಲ್ತಂಗ್ ಆಗುತ್ತೆ. ನೀವು ಚೇಂಜಸ್ ಮಾಡಿದ್ರೆ ಕ್ಲಾಸಸ್ ಬೋರ್ ಆಗಲ್ಲ ಸರ್. ಅಂದ್ರೆ ಒಂದೇ ತರ ಏಕತಾನತೆ ಇರಬಾರದು. ಒಂದು ಅಲ್ಲಿ ಬದಲಾವಣೆ ಇರಬೇಕು. ಅದಕ್ಕೆ ನಾನು ವ್ಯಕ್ತಿತ್ವ ಪರಿವರ್ತನೆ ಅನ್ನೋ ಶೀರ್ಷಿಕೆನಲ್ಲಿ ನಾನು ಕ್ಯಾಂಪ್ ಎಲ್ಲ ಮಾಡೋದು, ಅಥವಾ ನಮ್ಮ ಇಡೀ ಯೂಟ್ಯೂಬ್ ಚಾನೆಲ್‌ನ ಏನಾದ್ರು ರೆಪ್ರೆಸೆಂಟ್ ಮಾಡಿದ್ರೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಅಥವಾ ಟ್ರಾನ್ಸ್‌ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್‌ಗಳು ವ್ಯಕ್ತಿತ್ವ ಪರಿವರ್ತನೆ, ಪರ್ಸನಾಲಿಟಿ ಟ್ರಾನ್ಸ್‌ಫರ್ಮೇಷನ್ ಅನ್ನ ಪ್ರತಿನಿಧಿಸುತ್ತೆ. ಓಕೆ. ನೀನ್ ಗಮನಿಸ್ತಾ ಇದೀಯಲ್ಲ ನಮ್ ಕೋರ್ಸಲ್ಲಿ ಎಷ್ಟೊಂದ್ ಜನ ಇದ್ದಾರೆ. ಅವರೆಲ್ಲ ಸಣ್ಣ ಸಣ್ಣದಾಗಿ ಬದಲಾಗ್ತಾ ಇದ್ದಾರೆ ಅನ್ಸುತ್ತಾ ನಿನ್ಗೆ? ಹೌದು ಸರ್. ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಸವಿತಾ ರೆಡ್ಡಿ ಮೇಡಮ್ ಇದ್ರಲ್ಲ ಹಾ. ಅವ್ರದ್ದು ಚೇಂಜ್ ನಂಗೆ ತುಂಬಾ ಅಂದ್ರೆ ಅವರು ಸ್ಟಾರ್ಟಿಂಗಿಗೆ ಚೆನ್ನಾಗಿ ಎಲ್ ಕೂತ್ಕೋಬೇಕು ಅಂತ ಗೊತ್ತಿರ್ಲಿಲ್ಲ. ಹಾಗೆ ಲೈಟಿಂಗ್ ಹೇಗಿರ್ಬೇಕು, ಅವ್ರು ಹೇಗ್ ಮಾತಾಡೋದ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಾನೆಲ್ಲ ತುಂಬಾ ರೇಗ್ಸಿದ್ದೆ ಅಲ್ಲ ಅವ್ರು ಫಸ್ಟ್ ಬಂದಾಗ? ಹೌದು ಸರ್. ಅದೆಲ್ಲ ಗೊತ್ತಾಗ್ತಿದ್ದಿಲ್ಲ. ಬಟ್ ಈಗ ಚೆನ್ನಾಗ್ ಮಾತಾಡ್ತಾರೆ. ಕ್ಯಾಮೆರಾ ಕೂಡ ಚೆನ್ನಾಗ್ ಸೆಟ್ ಮಾಡ್ಕೊತಾರೆ. ಹ್ಮ್. ಲೈಟಿಂಗು ಈಗೀಗ ಮಂಗಳಾ ಮೇಡಮ್ ಕೂಡ ಸ್ವಲ್ಪ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಗುಡ್. ಅಂದ್ರೆ ನಮ್ ಕೋರ್ಸ್‌ಗೆ ಬಂದ್ರೆ ಈಗ ಯಾರೋ ವಿಡಿಯೋ ನೋಡ್ತಾ ಇದ್ದಾರೆ. ನಮ್ ಕೋರ್ಸಿಗೆ ಬರ್ಬೇಕಂತ ಅನ್ಸುತ್ತೆ.
ಓಕೆ. ನಾನ್ ಮಾಹಿತಿ ಅಂತೂ ಕೊಟ್ಬಿಡ್ತೇನೆ. ನಾನ್ ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇರ್ತೇನೆ. 9341259267 ಕರೆ ಮಾಡಿದ್ರೆ ನಿಮ್ಗೆ ಮೀಟಿಂಗ್ ಐಡಿ, ಪಾಸ್ವರ್ಡ್ ಝೂಮ್‌ದು ಸಿಗ್ತದೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಇದು ಜನರಲ್ ಮಾಹಿತಿ ಕೊಟ್ಬಿಟ್ಟಿದ್ದೀನಿ. ಈಗ ನಮ್ಮ ಕೋರ್ಸಿಗೆ ಬಂದ್ರೆ ಅವ್ರಿಗೆ ಆಗಬಹುದಾದ ಲಾಭ, ನಮ್ಮ ಪುಟ್ಟ ಹುಡುಗಿ ಸ್ಫೂರ್ತಿ ಆಕೆ ಬಾಯಿಂದ ಕೇಳೋಣ. ಏನ್ ಲಾಭ ಆಗ್ಬೋದಮ್ಮ? ಯಾರೇ ಬರ್ಲಿ ನಮ್ಮ ಕೋರ್ಸ್‌ಗೆ? ಸರ್ ಅಂದ್ರೆ ಕರೆಕ್ಷನ್‌ಗೆ ಒಳಪಡ್ತೀವಿ. ಹ್ಮ್. ನೀವು ಕರೆಕ್ಷನ್ ಮಾಡ್ತೀರಾ, ಮಿಸ್ಟೇಕ್ಸ್ ಗೊತ್ತಾಗುತ್ತೆ. ಹಾಗೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಹಾಗೆ ಶಬ್ದಕೋಶ ತುಂಬಾ ಗೊತ್ತಾಗುತ್ತೆ. ಹಾಗೆ ನೀವು ಒಂದೊಂದು ಟಾಪಿಕ್ ಕೊಡ್ತೀರಲ್ಲ, ಅದ್ರ ಬಗ್ಗೆ ನಾವು ಸರ್ಚ್ ಮಾಡೋವಾಗ ಅದರ ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ಹಾಗೆ ಗೊತ್ತಿರೋ ಮಾಹಿತಿಯನ್ನ ಹೇಗೆ ಎಕ್ಸ್‌ಪ್ರೆಸ್ ಮಾಡ್ಬೇಕಂತ ಕೂಡ ಗೊತ್ತಾಗುತ್ತೆ ಸರ್. ಹೇಳ್ತಾ ಹೋದ್ರೆ ತುಂಬಾ ಇದೆ ಸರ್. ಗುಡ್. ಓಕೆ. ಈ ವಿಡಿಯೋನ ನೀನೇ ಎಂಡ್ ಮಾಡ್ಬೇಕೀಗ. ಸರ್. ಸೊ ವೀಕ್ಷಕರೇ, ಇವತ್ತು ನವರಸಗಳ ಮಾಹಿತಿ ತಿಳ್ಕೊಂಡ್ರಿ. ಹಾಗೆ ಸರ್ ಕ್ಲಾಸಿನ ಬಗ್ಗೆ ಕೂಡ ತಿಳ್ಕೊಂಡ್ರಿ. ಹಾಗೆ ಅದರ ಅಡ್ವಾಂಟೇಜಸ್ ಬಗ್ಗೆ ಕೂಡ ತಿಳ್ಕೊಂಡ್ರಿ. ಸೊ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅದನ್ನ ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಲೈಕ್ ಬಟನ್ ಇದೆ. ಲೈಕ್ ಬಟನ್‌ನ ಪ್ರೆಸ್ ಮಾಡಿ. ನಮಗೂ ಕೂಡ ಎನ್ಕರೇಜ್‌ಮೆಂಟ್ ಆಗಂತ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೂ ಕೂಡ ನೀವು ಈ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಾವು ಹಾಕ್ತಾ ಇರುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ನೀವು ಅದನ್ನ ವಾಚ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ಧನ್ಯವಾದ. ನಮಸ್ಕಾರ. ನಮಸ್ಕಾರ.